ಹಾಯ್! ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗ್ ಮಧ್ಯಾಹ್ನ ಆಗಿದೆ 1:30 ಟೈಮು. ಇವಾಗ ವಿಡಿಯೋನ ಶುರು ಮಾಡ್ತಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಚೆ ಎಲ್ಲೋಗ್ತಿದ್ದೀನಿ, ಸಂಡೇ ಆದರೂ ರೆಡಿ ಆಗಿದ್ದೀನಿ ಅಂದ್ಕೊಂಡ್ರಾ? ಇವತ್ತು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನು ನನ್ನ ಫ್ರೆಂಡು. ನಡೀತು ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಏನಾಯಿತು ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಆಮೇಲೆ ನಾವು ಹೋಗಿದ್ದೆಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಹಾಕ್ತೀನಿ. ಪ್ಲೀಸ್ ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು. ಸಂಡೇನೂ ಪ್ರತಿದಿನ ಥರನೇ ಬೇಗ ಎದ್ದು ಬಾಗಿಲೆಲ್ಲ ಗುಡಿಸಿ ಒಂದು ಪುಟಾಣಿದ ರಂಗೋಲಿ ಹಾಕ್ಕೊಂಡಿದ್ದೆ. ಅಂದರೆ 7 ಗಂಟೆ ಆಗಿಬಿಟ್ಟಿತ್ತು, ಟೈಮ್ ಸ್ವಲ್ಪ ಲೇಟ್ ಆಗಿತ್ತು. ಒಳಗಡೆ ಬಂದು ಸ್ವಲ್ಪ ಬಿಸಿನೀರು ಕಾಯ್ಸ್ಕೊಂಡು ಕುಡಿದೆ. ಆದರೆ ತುಂಬ ಚಳಿ ಇತ್ತು ಅವತ್ತು, ಯಾಕೋ ಗೊತ್ತಿಲ್ಲ. ಸ್ವೆಟರ್ ಹಾಕ್ಕೊಂಡ್ಬಿಟ್ಟಿದ್ದೆ, ಅಷ್ಟು ಚಳಿ ಇತ್ತು. ಆಮೇಲೆ ನೀರು ಕುಡಿದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು, ತಿಂಡಿಗೆ ದೋಸೆ ಹಿಟ್ಟಿತ್ತು, ಹಾಗಾಗಿ ಸುಮ್ಮನೆ ಆಗಿದ್ದೆ. ನೆನ್ನೆದು ಸ್ವಲ್ಪ ಪಲ್ಯ ಇತ್ತು, ನೆನ್ನೆ ನೈಟ್ ಮಾಡಿದ್ದು ಕುಂಬಳಕಾಯಿ ಪಲ್ಯ. ರೆಸಿಪಿ ಬೇಕು ಅಂದರೆ ನನ್ನ ಹಳೆ ವಿಡಿಯೋ ನೋಡಿ ನೆನ್ನೆದು. ಅದು ಹಾಕಿದ್ದೆ. ಅದರಲ್ಲಿ ನಾನು ಒಬ್ಬಳೇ ತಿಂದಿದ್ದು, ಅವನೇನು ಊಟ ಮಾಡಿರಲಿಲ್ಲ. ಹಾಗಾಗಿ ಅದೇ ಪಲ್ಯ ಇತ್ತು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಬಟ್ಟೆ ತೊಳೆಯೋಣ ಅಂತ ಹೋಗಿದ್ದೆ. 2 ಬಕೆಟ್ ಬಟ್ಟೆ ಆಗಿತ್ತು. ಬಟ್ಟೆ ತೊಳೆದಾಕ್ಬಿಟ್ಟು ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಇತ್ತಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡೆ. ನಾವು ಹೀಗೆ ಏನಿರುತ್ತೋ ಅದು ಅಡ್ಜಸ್ಟ್ ಮಾಡ್ಕೋತೀವಿ, ಮತ್ತೇನು ಹೊಸದಾಗಿ ಮಾಡ್ಕೋಬೇಕು ಅನ್ನೋ ಥರನೇನಿಲ್ಲ. ಪಲ್ಯ ಬಿಸಿ ಮಾಡಿ ಆಮೇಲೆ ದೋಸೆ ಹಾಕ್ಕೊಂಡೆ. ಬಿಸಿ ಬಿಸಿ ದೋಸೆ ತಿಂದು ಆಟೋನಲ್ಲಿ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ಇಲ್ಲಿಂದ ಹೋಗಿ ಅಲ್ಲಿ ಇನ್ನೊಬ್ಬರನ್ನ ಪಿಕ್ ಮಾಡಬೇಕು. ಅದಕ್ಕೆ ಇಲ್ಲಿಂದ ಆಟೋಲ್ಲೇ ಹೋಗ್ತಿದ್ದೀವಿ. ಬೈಕಲ್ಲೆಲ್ಲ ಹೋಗೋಕ್ಕಾಗಲ್ಲ 3 ಜನ ಅನ್ನೋ ಉದ್ದೇಶಕ್ಕೆ ಪರಿಚಯ ಇರೋ ಒಬ್ಬರು ಆಟೋನಲ್ಲಿ. ಏನು ಇಲ್ಲಿ ಅದೇ ಅವ್ರ ಅಂಗಡಿ. ಯಾವಾಗಿಂದ ಅವ್ರ ಅಂಗಡಿಲಿದ್ದಾರೆ ಅಂದರೆ ಏನಿಲ್ಲಿ ಅಂತ. ಯಾವಾಗಮ್ಮ ಈ ಅಂಗಡಿ ಮಾಡ್ಕೊಂಡೆ? ಸದ್ಯ ಯಾಕೆ ಮಾಡ್ಕೊಂಡೆ ಅನ್ಲಿಲ್ವಲ್ಲ. ಹೋಗ್ತಾ ಇದೀನಿ. ರಜೆ ಸಂಡೇ ಪಾರ್ಟಿ. ಸಂಡೇ ಅಲ್ಲ, ಸಂಡೇ ಪಾರ್ಟಿ ಹೇಳಪ್ಪ. ಏನೇ ಸಿಟ್ಟಲ್ಲಿದ್ರು ಕ್ಯಾಮ್ರಾದಲ್ಲಿ ತಾನೆ ಮಾತಾಡ್ತಿರುವಾಗ ಸೈಲೆಂಟ್ ಮಾಡ್ಬೇಕು ಅಂದ್ರೆ ಕ್ಯಾಮ್ರಾ ಇದೆಲ್ಲ ಜೋಕ್ಸ ಪಾರ್ಟು. ನಾವು ಡಾಬಾಗೆ ಬಂದ್ವಿ ಆಟೋನಲ್ಲಿ. ಅವರು ಹಾಗೇನೆ ಏನೇ ಮಾತಾಡ್ತಿರ್ಲಿ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ ಕ್ಯಾಮ್ರಾ ಶೋ ಮಾಡಿದ ತಕ್ಷಣ. ಅದಕ್ಕೆ ನಾವು ಮಾತಾಡ್ತಿರೋದನ್ನು ಸ್ಟಾಪ್ ಮಾಡಬೇಕು ಅಂದರೆ ಕ್ಯಾಮ್ರಾ ಆನ್ ಮಾಡ್ಕೊಬಿಡೋದು ಅಂಥೇಳಿ ರೇಗಿಸ್ತಿದ್ವಿ. ಹಂಗೆ ಪಟ ಪಟ ಅಂತ ಮಾತಾಡ್ತಿರುತ್ತೆ, ಜೋಕ್ ಮಾಡ್ತಿರುತ್ತೆ, ನಗಿಸ್ತಿರುತ್ತೆ. ಇವರೊಂಥರ ನಮ್ಮ ಅಕ್ಕನ ಥರ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಏನಾದರೂ ಆಗಲಿ ಶೇರ್ ಮಾಡ್ಕೋಬೋದು ಅನ್ನೋ ಒಬ್ಬರು ಫ್ರೆಂಡ್ ಇದ್ದಾರೆ ಅಂದರೆ ನನಗೆ ಇವರಿಬ್ಬರೇ. ಏನಿದ್ರು ಮನೆಯದ್ದು ವಿಚಾರ ಆಗಿದ್ರು ನಾನು ಇವ್ರ ಹತ್ರನೇ ಶೇರ್ ಮಾಡ್ಕೋತೀನಿ. ಸಜೆಷನ್ ಕೊಡೋದು, ಸಮಾಧಾನ ಮಾಡೋದು ಎಲ್ಲದೂ ಮಾಡ್ತಾರೆ. ಅಕ್ಕನ ಬಿಟ್ಟರೆ ನಾನು ಇವ್ರ ಹತ್ರನೇ ಎಲ್ಲ ಶೇರ್ ಮಾಡ್ಕೊಳ್ಳೋದು. ಅವರು ಅಷ್ಟೇ ತಮಾಷೆಯಾಗೆ ತೊಗೋತಾರೆ. ತಮಾಷೆಯಾಗಿ ಏನೇ ರೇಗಿಸಿದ್ರೂ ತಮಾಷೆಯಾಗೆ ತೊಗೋತಾರೆ. ಹೀಗೆ ನಾವು ಮಾತಾಡಿಕೊಂಡು ಆಮೇಲೆ ಫುಡ್ ಆರ್ಡ್ರ್ ಮಾಡಿದ್ವಲ್ಲ, ಬಂತು ಲಾಲಿಪಾಪು ಮತ್ತು ಪೆಪ್ಪರ್ ಡ್ರೈ ಗೊತ್ತಲ್ಲ. ನಾವು ಹೋದರೆ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಬಂದ್ವಿ 3 ಜನನೂ. ಇದು ಭಾಳ ದಿನ ಆಗಿತ್ತು ನಾವು ಮೀಟ್ ಮಾಡಿ. ತುಂಬ ದಿನ ಆದಮೇಲೆ ಹೊಟ್ಟೆ ತುಂಬ ತಿಂದು ಬಾಯಿ ತುಂಬ ಮಾತಾಡಿ ಮನಸ್ಸು ತುಂಬ ನಕ್ಕು ಬಂದಿದ್ದು. ಫ್ರೆಂಡ್ಸ್ ಜೊತೆ ಅಂದರೆ ಹಾಗೆ ಅಲ್ವಾ, ಎಲ್ಲದೂ ಮನೆಯದೆಲ್ಲ ಟೆನ್ಷನ್ ಮರೆತು ಆರಾಮಾಗೆ ಹೋಗಿದ್ದಾಯಿತು. ಮನೆ ಮಕ್ಕಳು ಅನ್ನೋದನ್ನು ಬಿಟ್ಟು ಒಂದಿನನಾದರೂ ಈ ಥರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಇದೊಂಥರ ಪ್ರೇಷಿಯಸ್ ಟೈಮು ಅಲ್ವಾ ಎಲ್ರಿಗೂ. ಇವಾಗ ಬಂದ್ವಿ ಮನೆಗೆ, ಇವಾಗ ಬಂದಿದ್ದೀನಿ. ಬೇರೆ ಕಡೆ ಹೋದರೆ ಹಾಗೆ ಅಲ್ವಾ, ಮಾತಾಡ್ತಾ ಕುತ್ಕೊಂಡ್ಬಿಡ್ತೀವಿ. ಫ್ರೆಂಡ್ಸ್ ಇದ್ದರೆ ಹಾಗೆ ಅನಿಸುತ್ತೆ. ಸಖತ್ತು ಮಾತುಕತೆ ಆಯಿತು ಇವತ್ತಂತೂ. ಎಷ್ಟೊಂದು ದಿನ ಆಗಿತ್ತು ನಾವು ಸಿಕ್ಕಿ 3 ಜನನೂ ಒಂದೇ ಕಡೆ ಸೇರಿ ಸಖತ್ ಮಾತಾಡಿದ್ವಿ ಇವತ್ತು. ಇನ್ನೊಮ್ಮೆ ನಮ್ಮ ಮನೆಗಳಿಗೆ ಹೋಗಬೇಕು ರಜೆ ಇದ್ದಾಗ. ಅವ್ರಿಗೆ ರಜೆ ಇದ್ದಾಗ ನಮಗೆ ರಜೆ ಇರಲ್ಲ, ಅಥವಾ ನಾವು ಫ್ರೀ ಇದ್ದಾಗ ಅವ್ರು ಬರೋಕ್ಕಾಗಲ್ಲ. ಈ ಥರನೇ ಆಗಿ 6 ತಿಂಗಳು ಮೇಲಾಗಿತ್ತು. ನಾವು ಸಂಕ್ರಾಂತಿ ಹಬ್ಬದಲ್ಲಿ ಒಟ್ಟಿಗೆ ಬೆಟ್ಟಕ್ಕೆ ಹೋಗಿದ್ವಿ. ಅದಾದಮೇಲೆ ಮತ್ತಿನ್ನೆಲ್ಲೂ ಅಂದರೆ ಒಂದು ಅರ್ಧ ಗಂಟೆ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಟ್ವಿ. ಏನಷ್ಟು ಮಾತುಕತೆ ಇರಲಿಲ್ಲ. ಇವತ್ತು ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್ ಜೊತೆ ಹೋಗಿ. ಇನ್ನೆಲ್ಲ ಅದು ವಿಡಿಯೋ ಎಲ್ಲ ಹಾಕಿದ್ದೀನಿ, ನೋಡಿದ್ದೀರಾ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.
ಮನೆಗೆ ಬಂದಮೇಲೂ ಕೆಲಸ ಇರುತ್ತಲ್ವ, ನಾವು ಎಲ್ಲಾದರೂ ಹೋಗಲಿ ಎಲ್ಲಾದರೂ ಬರಲಿ ಮನೆ ಕೆಲಸ ಹಾಗೇ ಇರುತ್ತೆ. ಬಟ್ಟೆ ಎಲ್ಲ ಮಾಡಿಸಿಟ್ಬಿಟ್ಟು ನನ್ನ ಮಗನಿಗೆ ಸ್ವಲ್ಪ ಎಗ್ ಮಸಾಲ ಮಾಡಿ ಚಪಾತಿ ಮಾಡಿಕೊಟ್ಟಿದ್ದೆ. ಇದೇನಿಲ್ಲ, ಬರೀ ಟೊಮೊಟೊ ಗ್ರೇವಿ ಮತ್ತು ಈರುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು ಮಾಡ್ಕೊಂಬಿಟ್ರೆ ಗ್ರೇವಿ ರೆಡಿ ಆಗಿಬಿಡುತ್ತೆ. ಸಿಂಪಲ್, ಒಂದು 3 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡೋ ಅಂಥದ್ದು. ಸ್ವಲ್ಪ ಮಸಾಲ ಪುಡಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ನಾನು ಎಗ್ ಮಸಾಲ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದು ಇದು ಎಗ್ ಮಸಾಲ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚಪಾತಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಕೋಬೋದು. ಬೇಕು ಅಂದರೆ ನಾನು ರೆಸಿಪಿ ಹಾಕ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು. ಮಕ್ಕಳು ಇದಕ್ಕೇ ಚಪಾತಿ ಏನೇ ರೋಲ್ ಮಾಡಿಬಿಟ್ಟು ನಾವು ಕೊಡ್ಬೋದು. ಪುಟ್ಟ ಮಕ್ಕಳಿದ್ರೆ ಎಗ್ನ ಕಟ್ ಮಾಡಿ ಹಾಕಿರೋದ್ರಿಂದ ಫುಲ್ ಎಗ್ ತಿನ್ನಬೇಕು ಅನ್ನೋದೇನು ಕಷ್ಟ ಇರಲ್ಲ. ಹೀಗಿತ್ತು ಒಂದು ಸಂಡೇ, ಹೀಗೆ ಮುಗಿಸಿದ್ವಿ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.